ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರನ್ನು ಉತ್ತಮ ಪ್ರಜೆಯನ್ನಾಗಿ ರೂಪಿಸುವುದು ತಂದೆ ತಾಯಿಯ ಕರ್ತವ್ಯ. ಆದರೆ ಆ ಮಗು ಕಣ್ಣು ಬಿಡೋ ಮುಂಚೆ ತಂದೆ ಜೈಲಿಗೆ ಹೋದರೆ ಆ ಮಕ್ಕಳ ಭವಿಷ್ಯಕ್ಕೆ ಯಾರು ಹೊಣೆ? ಸರ್ ಮಗ 11 ತಿಂಗಳು ಮಗು ಸರ್, ನಡೆದಾಡಂಗಿರಲಿಲ್ಲ, ಮಾತಾಡೋಂಗಿರಲಿಲ್ಲ. ಅವನು 11 ತಿಂಗಳು ಮಗು. ನಮ್ಮ ಮನೆಯವ್ರು ಬೆಳಗ್ಗೆ ರೊಟ್ಟಿ ಸುಡ್ತಾಯಿದ್ರು, ನಾನು ಹಾಸಿಗೆಯಲ್ಲಿ ನನ್ನ ಮಗ ನಾನು ಆಟಾಡ್ತಾಯಿದ್ದು, ಮಗಳು ಅಜ್ಜಿ ಜೊತೆ ಇದ್ಲು. ಆ ಮಗನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಒಳಗಡೆ ಬಿಟ್ಬಿಟ್ಟು ನಾನು ಹೋಗಿ ಸೂಟ್ ಮಾಡಿದೆ ಸರ್ ಅವನಿಗೆ. ಮಗ 11 ತಿಂಗಳು, ಮಗಳಿಗೆ 1.5 ವರ್ಷ 2 ವರ್ಷ ಆಗ್ತಾ ಬಂದಿತ್ತು ಸರ್. ಚಿಕ್ಕ ಮಕ್ಕಳು ಸರ್, ಅಪ್ಪ ಅನ್ನೋದು ಗೊತ್ತಿರಲಿಲ್ಲ ಚಿಕ್ಕ ಮಗನಿಗೆ. ನಾವು ಅಮ್ಮನೆಲ್ಲ ಕೇಳ್ತಾ ಇದ್ವಿ ನಮ್ಮಪ್ಪ ಎಲ್ಲಿರೋದು ಅಂತ. ಆವಾಗ ಅಮ್ಮ ಹೇಳ್ತಿದ್ರು ನಮ್ಮಪ್ಪ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ ಅಂತ. ನನಗೆ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ 5th ಇಂದ. ನನ್ನ ತಮ್ಮಂಗಂತೂ ಗೊತ್ತೇ ಇರಲಿಲ್ಲ ನಮ್ಮಪ್ಪ ಎಲ್ಲಿದ್ರು ಅಂತ. ಅಪ್ಪ ಅಂದ್ರೆ ಮಗಳಿಗೆ ತುಂಬಾ ಇಷ್ಟ. ನನ್ನ ಮಗಳಿಗೆ ಅಪ್ಪ ಎಲ್ಲಿದ್ದಾರೆ ಅಂತಾನೆ ಅವ್ರಿಗೆ ಗೊತ್ತಿರಲಿಲ್ಲ ಸರ್. ದೇವಸ್ಥಾನ ಅಂತ ಹೇಳಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ. ಈಗ ಹೋದ ಸರಿ 5th ಇಂದ ಅಷ್ಟೇ. ತುಂಬ ಬೇಜಾರು ಮಾಡ್ಕೊಂತಾಳೆ ಅವಳು. ಮಗು ಅಳುವಾಗ ತಾನು ಹೊತ್ತು ಅದಕ್ಕೆ ಹಾಲುಣಿಸೋಳೆ ಕಣ್ರಿ ನಿಜವಾದ ತಾಯಿ. ಹಾಗೆ ತಾಳಿ ಪಾಶಕ್ಕೆ ತಲೆ ಕೊಟ್ಟು ಗಂಡಿನ ಅರ್ಥವೇ ತಾನಾಗಿರೋ ಹೆಂಡತಿ. ಈ 2 ಸಂಬಂಧಗಳನ್ನು ಬಿಟ್ಟು ದೂರ ಕುಳಿತಿದ್ದಾನೆ ಮನುಷ್ಯ. ಈ ಸಂಬಂಧಗಳಿಗೆ ಯಾವ ಅರ್ಥ ಇದೆ ಹೇಳಿ? ಅರ್ಥ ಇನ್ನೂ ಹುಡುಕ್ತಿದ್ದಾಳೆ ಈ ಮಹಾತಾಯಿ. ಮಗ ಸಣ್ಣನಾದಾಗ ನಾನು ಗುಂಡಿ ತೆಗೆದು ಗಿಡ ಹಾಕಿದ್ದೆ ಸರ್. ಅದು ಸಹ ಎಲ್ಲ ಹಾಳಾಗೋಯ್ತಲ್ಲ ನನ್ನ ಕಣ್ಣು ಮುಂದೆ ಅಂತ ನನಗೆ ಭಾರಿ ಸಂಕಟ ಆಗಿದ್ದೆ ಸರ್. ನಾನು ಒಂದೊತ್ತು ಊಟ ಮಾಡಿದ್ರೆ ಒಂದೊತ್ತು ಊಟ ಮಾಡ್ತಾ ಇಲ್ಲ. ನನಗೆ ಭಾರಿ ಚಿಂತೆಯಲ್ಲಿದ್ದೀನಿ. ನಮ್ಮ ಯಜಮಾನರು ಅದೇ ಚಿಂತೆಯಲ್ಲಿ. ನನ್ನ ಮಗ ಅಂದ್ರೆ ದೇವರಂತ ಮಗ. ಒಂದು ಮಾತಪ್ಪ ಅಮ್ಮಗೆ ಒಂದು ಅಂದನಲ್ಲ, ಒಂದು ಆಡ್ದನಲ್ಲ, ಅಕ್ಕ ತಂಗಿರಿಗೆ ಒಂದು ಬೈದನಲ್ಲ, ಅಷ್ಟೇ ಚೆನ್ನಾಗಿದ್ದ ನನ್ನ ಮಗ. ಗೊತ್ತಿದ್ದೋ ತಪ್ಪು ನಡೆದೋಗಿದೆ ಸರ್. ಅವ್ರಿಗೊಬ್ಬರಿಗೆ ಕೊಟ್ಟಿಲ್ಲ ಶಿಕ್ಷೆ, ಇಡೀ ಕುಟುಂಬಕ್ಕೆ ಸೇರಿಸ್ಕೊಟ್ಬಿಟ್ಟಿದ್ದಾರೆ ಶಿಕ್ಷೆ. ಏನು ತಿಳಿದೇ ಇರೋ ಮಕ್ಕಳು, ಅವಕ್ಕೇನೂ ಗೊತ್ತಿಲ್ಲ. ಪಾಪ ಪುಣ್ಯ. ಅಪ್ಪ ಇದ್ದು ಅಪ್ಪನ ಪ್ರೀತಿ ಇಲ್ದಲೇ ಬೆಳೀತಾರೆ. ಹೌದು, ಮೋಹನನನ್ನು ಈ ಕುಟುಂಬ ತಂದೆಯಾಗಿ, ಗಂಡನಾಗಿ, ಮಗನಾಗಿ ಹೇಗೆ ಒಪ್ಕೊಂಡಿದೆಯೋ ಒಬ್ಬ ಕೈದಿಯಾಗಿಯೂ ಅವನನ್ನು ಒಪ್ಕೊಳ್ಳೇಬೇಕು. ಹಣೆ ಬರಹಕ್ಕೆ ಯಾರು ಹೊಣೆಯಾಗಲಾರರು, ಆದರೆ ಆ ಮಕ್ಕಳಿಗೆ ಆಗೋ ಅವಮಾನಕ್ಕೆ ಯಾರು ಹೊಣೆ? ನನ್ನ ಫ್ರೆಂಡ್ಸ್ ಇಂತ ಅಪ್ಪ ಅಮ್ಮ ಎಲ್ಲ ಅವರೆಲ್ಲ ಬರ್ತಾ ಇರ್ತಾರೆ ಸ್ಕೂಲಿಗೆ. ನನ್ನ ನಮ್ಮಮ್ಮನ ಕೇಳ್ತಿದ್ದೆ, ನಮ್ಮಪ್ಪ ಯಾಕೆ ಬರಲ್ಲ ಸ್ಕೂಲಿಗೆ ಮಾರ್ಕ್ಸ್ ಕಾರ್ಡಿಗೆಲ್ಲ ಸೈನ್ ಹಾಕೋಕ್ಕೆ ಅಂತ. ನಮ್ಮಮ್ಮ ಕೆಲಸದಲ್ಲಿದ್ದಾರೆ ನಮ್ಮಪ್ಪ ಅಂತೆಲ್ಲ ಹೇಳ್ತಾ ಇದ್ರು. ನಮ್ಮಪ್ಪ ಒಂದ್ಸಲ ರಜೆಗೆ ಬಂದಾಗ ಸ್ಕೂಲ್ ಡೇಗೆ ನಮ್ಮಮ್ಮ ಮತ್ತು ಅಪ್ಪ ಒಂದೇ ಸಲ ನಾನು ಸ್ಕೂಲ್ ಡೇಲಿ ನಾನು ಪ್ರೋಗ್ರಾಮ್ ಕೊಟ್ಟಿದ್ದು. ತವ್ರ ಮನೆಯಿಂದ ಯಾರೂ ಬರಲ್ಲ, ಯಾವುದೇ ಪ್ರೋಗ್ರಾಮಿಗೂ ಇಲ್ಲಿಂದ ಯಾರೂ ಬರಲ್ಲ ಸರ್ ನಮ್ಮ ಮನೆಗೆ. ಹಾಗಾಗಿ ನಮ್ಮ ಮನೆಗೂ ತುಂಬ ತೊಂದರೆ. ನಿಮ್ಮ ಮನೇಲಿ ತವ್ರ ಮನೆ ಕಡೆಯಿಂದ ಯಾರೂ ಬರಲ್ಲ. ಎಲ್ಲ ಫಂಕ್ಷನ್ನಲ್ಲೂ ಕೇಳ್ತಾರೆ ಅವ್ರ ಮನೆಯವ್ರು ಬಂದಿದ್ದಾರಾ ಅಂತ. ಎಲ್ಲ ಅಕ್ಕ ತಂಗಿರ ಮನೆಯಲ್ಲೂ ಕೇಳ್ತಾರೆ, ಆದರೆ ಇವ್ರು ಯಾರೂ ನಮ್ಮ ಮನೆಗೆ ಬಂದಿರಲ್ಲ. ಇದು ನೊಂದ ಜೀವಗಳ ಮೂಕ ಆಕ್ರಂದನ. ಇದಕ್ಕೆ ಪ್ರತ್ಯಕ್ಷವಾಗಿ ಕಾರಣ ಅಂದರೆ ನಮ್ಮ ಸಮಾಜ. ಜೈಲಿಗೆ ಹೋಗಿದ್ದು ಅಪ್ಪ, ಕೈದಿಯಾಗಿ ನೋಡುತ್ತಿರುವುದು ಮಕ್ಕಳನ್ನ. ಇದು ಸಜಾಬಂದಿಯ ಮಕ್ಕಳನ್ನು ನಮ್ಮ ನಾಗರಿಕರು ನೋಡುವ ದೃಷ್ಟಿ. ಮಕ್ಕಳು ಅದೇ ಸರ್, ಅಪ್ಪ ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇರ್ತವೆ ಸರ್. ಮತ್ತೆ ಯಾವಾಗ ಬರೋದು ನೀನು, ಯಾವಾಗ ಬಿಡುಗಡೆ ಯಾವಾಗಪ್ಪ ಅಂತ ಕೇಳ್ತಾರೆ ಸರ್. ತುಂಬ ಅವ್ರಿಗೂ ನೋವಾಗ್ತಿದೆ ಸರ್ ಮಕ್ಕಳಿಗೂ. ನನ್ನ ಮಗಳು ರಾಜ್ಯಪಾಲರಿಗೂ ಲೆಟ್ರ್ ಬರ್ದೇಳೆ ಸರ್. ರಾಜ್ಯಪಾಲರು HD ದೇವೇಗೌಡರು ಮತ್ತು ಆಯುರ್ವೇದ ಪ್ರಶ್ನೆ ಸಿದ್ದರಾಮಯ್ಯ ಅವರಿಗೆಲ್ಲ ಬರ್ದೇ ಲೆಟ್ರ್ ಬರೆದು ಸ್ಕೂಲ್ ಮುಖಾಂತರಲ್ಲೇ ಕಳಿಸಿದ್ರೆ ಬಿಡುಗಡೆ ಮಾಡಿ, 7 ವರ್ಷಕ್ಕೆ ಬಿಡುಗಡೆ ಮಾಡಿ ಅಂತೆಲ್ಲ ಲೆಟ್ರ್ ಬರೆದು ಮನವಿ ಮಾಡ್ಕೊಂಡಿದ್ದಾರೆ ಸರ್. ಆದ್ರೂ ಬಿಡುಗಡೆ ಆಗ್ತಾಯಿಲ್ಲ. ನಮ್ಮಮ್ಮ
ಯಾವಾಗ್ಲೂ ಹೇಳ್ತಾ ಅಳ್ತಿರ್ತಾರೆ, ಅಪ್ಪ ಬೇಗ ಬರ್ತಾರೆ, ಅವಾಗ ನಾವೆಲ್ಲ ಒಟ್ಟಿಗೆ ಸ್ಕೂಲಿಗೆಲ್ಲ ಹೋಗೋಣ ಅಂತ. ನಂದಿನ್ನು ಮಾರ್ಕ್ಸ್ ಕಾರ್ಡಿಗೆ ಸೈನ್ ಹಾಕಿಲ್ಲ. ಬಿಡುಗಡೆಗೆ ಏನು ಅಡ್ಡಿ ಎಂದು ಗೊತ್ತಿಲ್ಲ. ಆದರೆ ಎಂದೋ ಒಂದು ಸಲ ಅಪ್ಪನ್ನ ನೋಡಬಹುದು ಅಂತ ಕಾಯ್ತಿರೋ ಮಕ್ಕಳು, ಮಗನಿಗಾಗಿ ಹಂಬಲಿಸ್ತಾ ಇರೋ ತಾಯಿ, ತನ್ನ ಕೈ ಹಿಡಿದವನಿಗಾಗಿ ಶಬರಿಯಂತೆ ಕಾಯ್ತಾ ಇರೋ ಹೆಂಡತಿ, ಇವರಿಗೆಲ್ಲರಿಗೂ ಒಂದು ಒಳ್ಳೆ ದಿನ ಬರಲಿ ಅನ್ನೋದೇ ನಮ್ಮ ಆಶಯ. ಆದರೆ ಹಾಗಾಗತ್ತಾ? ನಾನು ಪ್ರತಿ ದಿವಸ ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತೀನಿ ಮಕ್ಕಳಿಗೆ, ನಮ್ಮ ಮಿಸ್ಸಸ್ಸಿಗೆ, ತಾಯಿಗೆಲ್ಲ, ಇಷ್ಟು ದಿವಸನೇ ಆಗಿದೆ, ಸದ್ಯದಲ್ಲಿ ಬಿಡುಗಡೆ ಆಗುತ್ತೆ, ಏನಕ್ಕೂ ದುಡುಕಬೇಡಿ, ಆದಷ್ಟು ತಾಳ್ಮೆಯಿಂದ ಇರಿ, ಎಲ್ಲರೂ ಒಗ್ಗಟ್ಟಿನಿಂದ ಬಾಳ್ತಾ ಇರಿ, ಕಷ್ಟಪಟ್ಟು ಜೀವನ ಮಾಡ್ತಾ ಇರಿ, ಹಾಗಾದ್ರೂ ಬಿಡುಗಡೆ ಆಗುತ್ತೆ, ಬರ್ತೀನಿ, ಒಂದಲ್ಲ ಒಂದು ದಿವಸ ಬಂದೇ ಬರ್ತೀನಿ, ಇದೇನು ಶಾಶ್ವತ ಅಲ್ಲ ಶಿಕ್ಷೆ ಅನ್ನೋದು, ಬಿಡುಗಡೆ ಆಗುತ್ತೆ, ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಅವಾಗ ಹೇಳ್ತಾ ಇರ್ತೀನಿ ಅವರಿಗೆ, ಆ ಥರ ಹೇಳ್ತಾಗೆ ಇಷ್ಟಪಡ್ತೀನಿ ಸರ್. ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ನಮಗೆ ತುಂಬಾ ಕಷ್ಟ ಇದೆ. ನನ್ನ ಮಕ್ಕಳನ್ನು ಓದಿಸ್ಬೇಕು ಅಂದರೆ ಅಪ್ಪ ಬೇಕೇ ಬೇಕು. ಮಕ್ಕಳಿಗೆ ಚಿಕ್ಕದ್ರಲ್ಲಂತೂ ಮಕ್ಕಳಿಗೆ ಪ್ರೀತಿ ಸಿಗಲಿಲ್ಲ, ಇನ್ನು ಮುಂದೆನಾದರೂ ಪ್ರೀತಿ ಸಿಗಬೇಕು. 10 ವರ್ಷ ಜೈಲಲ್ಲೇ ಕಳೆದ್ಬಿಟ್ಟಿದ್ದಾರೆ. ಈಗಾಗಲೇ 10 ವರ್ಷಕ್ಕಾಗಷ್ಟು ಇದು ಮಾಡಿದ್ದಾರೆ ಸರ್, ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ. ಅಪ್ಪ ನೀನೆಲ್ಲ ನಮ್ಗೆ ತುಂಬ ಕಷ್ಟ ಆಗ್ತಿದೆ, ಬೇಗ ಬರ. ಒಬ್ಬರ ಮನ ನೋಯಿಸಿ ಮತ್ತೊಬ್ಬರ ಮನೆ ಹಾಳು ಮಾಡಿ ಕೈ ಮುಗಿದರೆ ಏನು ಉಪಯೋಗ? ತಪ್ಪು ಮಾಡಿ ದೇವ್ರ ಹತ್ರ ಆಫರ್ ಇಡೋ ಬದಲು ಅದನ್ನು ಮೊದಲೇ ತಡೆದಿದ್ರೆ ಇಂದು ಕೈದಿ ಎಂಬ ಪಟ್ಟ ಕಟ್ಕೊಂಡು ಕತ್ಲೆಯಲ್ಲಿ ಕಣ್ಣೀರು ಹಾಕಬೇಕಾಗಿರಲಿಲ್ಲ. ಕೊಲೆಯಾದವನ ಮನೆಯಲ್ಲಿ 11 ದಿನ ಸೂತ್ಕ, ಆದರೆ ಸಾಯಿಸಿದವನ ಮನೆಯಲ್ಲಿ ಅವನ ಜೀವನ ಪೂರ್ತಿ ಸೂತ್ಕ ಆಗಿರುತ್ತೆ. ಯಾವಾಗಲೂ ಹೆಣದ ವಾಸನೆ ಬರೋದು ಕೊಲೆ ಮಾಡ್ದವನ ಮನೆಯಲ್ಲಿ, ಹೆಣದ ಮನೆಯಲ್ಲ.